ವಯಸ್ಸಾಗ್ತಾ ಆಗ್ತಾ ಥರ ಕೋಳಿ ನಿದ್ದೆ ಕಣೆ. ಸ್ವಲ್ಪ ಸದ್ದಾದರೂ ಎಚ್ಚರ ಆಗ್ಬಿಡುತ್ತೆ. ನೀನು ನೋಡಿದ್ರೆ ಆಗ್ಲಿಂದ ಒಂದೇ ಸಮ ಒದ್ದಾಡ್ತಾ ಇದೀಯಾ. ನಿದ್ದೆ ಬರ್ತಿಲ್ಲ ಸುಬ್ಬು, ಏನೋ ಒಂಥರ ಮನ್ಸಿಗೆ ಸಂಕಟ. ಮಗಳು ಅಳಿಯ ಅಲ್ಲಿಗೆ ತಲುಪಿದ್ರ ಹೋದ್ರ ಸೇರಿದ್ರ ಅನ್ನೋದೇ ಯೋಚನೆ ನಿನಗೆ. ಎಲ್ಲ ಯೋಚನೆ ಮಾಡಿದೆ ಮಲ್ಕೋ. ಯೋಚನೆ ಮಾಡಿದೆ ಹೆಂಗಿರ್ಲಿ, ಇವತ್ತು ಅಷ್ಟಮೇ ರಾತ್ರಿ ಬೇರೆ. ಅನುಗೇನಾಗುತ್ತೋ ಏನೋ ಅನ್ನೋ ಭಯ. ಇವಳೊಳ್ಳೆ ಕತ್ಲೆಯಲ್ಲಿ ಮನಸ್ಸಿನ ಆಲೋಚನೆ ಎಲ್ಲ ಮಸ್ಕು ಅನ್ನಲ್ವಾ? ಅದು ನಿಜಾನೇ ಕಣೆ. ಅನು ಜೊತೆ ಆರೇ ಸರ್ ಇದ್ದಾರಲ್ವಾ, ನೆಮ್ಮದಿಯಾಗಿ ಮಲ್ಕೋ. ನೀನು ಹೇಳೋದು ಸರಿ, ಕತ್ಲೆಲೆಲ್ಲ ಇಂಥ ಯೋಚನೆನೇ. ಅನು, ಸಾರಿ ಅಮ್ಮ, ನಿಮಗೆ ಡಿಸ್ಟರ್ಬ್ ಆಯಿತು ಅಂತ ಅನ್ಸುತ್ತೆ. ಇಲ್ಲ ಇಲ್ಲ, ಇಷ್ಟು ಬೇಗ ಯಾಕಿದ್ದೆ ಅನು? ಬಾ ಕೂತ್ಕೋ. ಬೇಗನಾ? ಬೇಗ ಎದ್ದಿದ್ದಲ್ದೆ ಕಾಫಿನೂ ಮಾಡ್ಕೊಂಡು ಬಂದಿದ್ಯಲ್ಲ ಅನು. ನೀನು ಯಾಕೆ ಮಾಡಕ್ಕೆ ಹೋದೆ? ರಾತ್ರಿನೇ ತುಂಬ ಸುಸ್ತಾಗಿದ್ದೆ. ಈಗ ಹೇಗಿದೆಯಾ? ಅಮ್ಮ, ನಾನು ನಿಮ್ಮನ್ನೇನೋ ಕೇಳಬೇಕು. ಏನನು? ನೀವು ತಪ್ಪು ತಿಳ್ಕೊಳ್ಳಲ್ಲ ತಾನೇ? ಇಲ್ಲ, ಕೇಳು. ಆ್ಯಕ್ಚುಲಿ ಅಮ್ಮ, ಈ ಕಾಫಿ ತಂದಿದ್ದು ನೆಪ ಅಷ್ಟೆ. ನಾನು ನಿಮ್ಮನ್ನು ಮಾತಾಡಿಸ್ಬೇಕು ಅಂತಲೇ ಬಂದಿದ್ದು. ಹೇಳು, ನೀನು ಏನೇ ಕೇಳಿದ್ರು ನಾನು ತಪ್ಪು ತಿಳ್ಕೊಳ್ಳಲ್ಲ. ಅದು ಓ ಅಮ್ಮ, ರಾಜನಂದಿನಿಯವರು ಹೇಗೆ ತೀರ್ಕೊಂಡ್ರು? ಯಾಕನು ದಿಢೀರಂತ ಯಾಕೆ ಈ ಪ್ರಶ್ನೆ ಕೇಳಬೇಕು ಅನಿಸ್ತು ನಿನಗೆ? ಈ ವಿಷಯ ಗೊತ್ತಿರುತ್ತೆ ಅಂದ್ಕೊಂಡೆ. ಇಲ್ಲ ಅಮ್ಮ, ನನಗೆ ಗೊತ್ತಿಲ್ಲ. ರಾಜನಂದಿನಿ ಮಹಡಿಯಿಂದ ಕಾಲ್ಜಾರ ಬಿದ್ದುಬಿಟ್ಲು ಅನು. ಮಹಡಿಯಿಂದನಾ? ಯಾಕನು? ಏನಿಲ್ಲ ಅಮ್ಮ, ಸುಮ್ಮನೆ ತಿಳ್ಕೋಬೇಕು ಅಂತ ಅನ್ನಿಸ್ತು ಅಷ್ಟೆ. ಮಹಡಿಯಿಂದ ಕಾಲ್ ಜಾರಿ ಬಿದ್ದಿರೋದ್ರಲ್ಲಿ ದೊಡ್ಡ ಗುಟ್ಟೇನಿದೆ? ಜಲಂಧರ್ ಯಾಕೆ ಹಾಗೆ ಹೇಳಿದ್ರು? ಅನು, ಆರ್ ಯು ಓಕೆ? ಯಾಕೇನೋ ಒಂಥರ ಇದೆಯಾ? ಏನಿಲ್ಲಮ್ಮ, ಐ ಆಮ್ ಫೈನ್. ಜಸ್ಟ್ ತಿಳ್ಕೊಳ್ಳೋಣ ಅಂತ ಕೇಳಿದೆ ಅಷ್ಟೆ. ಇವತ್ತು ಆರ್ಯನ್ ಬರ್ಡೇ. ಅಡುಗೆ ಏನು ಸ್ಪೆಷಲ್ ಮಾಡಲಿ ಅಂತ ಕೇಳಕ್ಕೆ ಬಂದಿದ್ಯಾ ಅಂದ್ಕೊಂಡೆ. ಆದರೆ ನೀನು ಬಹಳ ಹಳೆಯ ವಿಷಯನೇ ಕೇಳಿದೆ.
ಅಮ್ಮ ನಾನು ಕೇಳಿದ್ರಿಂದ ಬೇಜಾರಾಯ್ತಾ? ಇದರಲ್ಲಿ ಏನು ಬೇಜಾರನು ಅಂಥದ್ದೇನೂ ಇಲ್ಲ. ಆದರೆ ಇವತ್ತು ಇದ್ರ ಬಗ್ಗೆ ಯೋಚನೆ ಮಾಡ್ತಿದ್ಯಲ್ಲ ಅಂತ ಸ್ವಲ್ಪ ಚಿಂತೆ ಆಯಿತು. ಇವತ್ತು ನಿನ್ನ ಗಂಡನ ಹುಟ್ಟುಹಬ್ಬ, ಅಂದರೆ ಇಟ್ಸ್ ಯೋರ್ ಡೇ. ಹೌದು ಅಮ್ಮ, ಅವ್ರಿಗೋಸ್ಕರ ಒಂದು ಸ್ಪೆಷಲ್ ಸರ್ಪ್ರೈಸ್ನ ರೆಡಿ ಮಾಡಿದ್ದೀನಿ. ಅವ್ರಿಗೆ ಅದ್ರ ಬಗ್ಗೆ ಕ್ಲೂ ಸಹ ಇಲ್ಲ. ಅವನಿಗೆ ಮಾತ್ರನಾ ಇಲ್ಲ ನಮಗೂನಾ? ಏನು ಹೇಳಲೇ ಇಲ್ಲ. ನಾನು ಆಮೇಲೆ ಲೊಕೇಶನ್ ಕಳಿಸ್ತೀನಿ, ಎಲ್ಲರೂ ಬರಬೇಕು. ಅಲ್ಲೇ ಇವತ್ತು ಆರ್ಯ ಸರ್ ಬರ್ಡೇ ಸೆಲೆಬ್ರೇಷನ್. ನಾನು ಆ ಲೊಕೇಶನ್ ಒಂದ್ಸತಿ ಚೆಕ್ ಮಾಡಬೇಕು. ನಾ ರೆಡಿ ಆಗ್ಬಿಟ್ಟು ಹೊರಡ್ತೀನಮ್ಮ. ಸರಿ ಅನು. ಅಮ್ಮ ನಾನು ಕೇಳಿದ್ದನ್ನ ನಿನ್ನ ಗುಟ್ಟು ನನ್ನ ಹತ್ರ ಸೇಫಾಗಿರುತ್ತೆ, ಆರ್ಯನ್ಗೆ ಹೇಳಲ್ಲ. ಸರಿ ಅಮ್ಮ, ಬಾಯ್. ಇಷ್ಟು ದಿನ ರಾಜನಂದಿನಿ ಬಗ್ಗೆ ಬೇರೆ ಏನು ಕೇಳದೆ ಇದ್ದವಳು ಇವತ್ತು ಹೇಗೆ ಸತ್ಲು ಅಂತ ಕೇಳ್ತಿದ್ದಾಳಲ್ಲ, ಯಾಕಿರ್ಬೋದು? Many happy returns of the day. ಥ್ಯಾಂಕ್ ಯು ಅಮ್ಮ. ದೇವರು 100 ವರ್ಷ ಆಯಸ್ಸು, ಆರೋಗ್ಯ, ಐಶ್ವರ್ಯ ಕೊಟ್ಟು ಖುಷಿಯಾಗಿ ಬಾಳು ಆರ್ಯ. ಥ್ಯಾಂಕ್ ಯು. ಹ್ಯಾಪಿ ಬರ್ಡೇ ಸರ್. ಥ್ಯಾಂಕ್ ಯು. ಥ್ಯಾಂಕ್ ಯು. ಅಮ್ಮ, ಅನು ಏನು? ಏನೋ ಆಫೀಸಲ್ಲಿ ಮುಖ್ಯವಾದ ಕೆಲಸ ಇದೆ ಅಂತ ಬೆಳಗ್ಗೆನೆ ಹೋದ್ಲಲ್ಲ. ಹೌದಾ? ನನಗೆ ಹೇಳಲೇ ಇಲ್ಲ. ನಿನಗೆ ಹೇಳಿಲ್ವಾ? ಇಲ್ಲಮ್ಮ. ಹ್ಯಾಪಿ ಬರ್ತ್ಡೇ ದಾದಾ. ಥ್ಯಾಂಕ್ ಯು. ಥ್ಯಾಂಕ್ ಯು. Happy birthday, bro-in-law. ಥ್ಯಾಂಕ್ ಯು. ಏನ್ ದಾದಾ, ಏನೋ ಯೋಚನೆ ಮಾಡ್ತಿರೋ ಹಾಗಿದೆ? ಅನು ಬೇಗ ಹೊರಟ್ಲಲ್ಲ, ಹೇಳ್ತೆ ಹೋಗಿದ್ದಾಳೆ ಅಂತ ಯೋಚಿಸ್ತಿದ್ದಾನೆ. ಓ ಅದಾ, ಅದಕ್ಕೆ ಏನೋ ಕೆಲಸ ಇದೆ ಅಂತ ಹೇಳ್ತಿದ್ರು. ನಿನಗೂ ಹೇಳಿದ್ಲ? ಹಾ, ನನಗೂ ಹೇಳಿದ್ಲು. ನೋಡಿ, ನಿಮ್ಮೆಲ್ರಿಗೂ ಹೇಳಿದಾಳೆ, ನನಗೆ ಹೇಳಿಲ್ಲ. ಕಮಾನ್ ದಾದಾ, ಚೇರ್ ಅಪ್, ಇಟ್ಸ್ ಯುವರ್ ಬರ್ತ್ಡೇ. ಯಾ. ಥ್ಯಾಂಕ್ ಯು. ಥ್ಯಾಂಕ್ ಯು. ಥ್ಯಾಂಕ್ ಯು ಅಮ್ಮ. ಹ್ಯಾಪಿ ಬರ್ತ್ಡೇ ಒನ್ಸ್ ಅಗೇನ್ ದಾದಾ. ಥ್ಯಾಂಕ್ ಯು. ಹಲೋ ಅಮ್ಮ. ಅನು, ಚೆನ್ನಾಗಿದೆಯಾ ಅಲ್ವಮ್ಮ? ಏನು ತೊಂದರೆ ಇಲ್ಲ ತಾನೇ? ನೀ ಎಷ್ಟೇ ಸಲ ಕೇಳಿದ್ರು ನಂದು ಒಂದೇ ಉತ್ತರ ಅಮ್ಮ, ನಾನು ಚೆನ್ನಾಗಿದ್ದೀನಿ. ನಿನಗಿದು ಮಾಮೂಲಿ ಪ್ರಶ್ನೆ ಆಗ್ಬೋದು ಕಣೆ, ಆದರೆ ನನಗಂತೂ ನಿನ್ನ ಹತ್ರ ಯಾವಾಗ ಮಾತಾಡ್ತೀನೋ ಅನ್ಸುತ್ತೆ, ಗೊತ್ತಾ? ಈಗ ಮಾತಾಡ್ತಿದ್ದೀನಲ್ಲ, ಸಮಾಧಾನ ತಾನೇ? ಸಮಾಧಾನನೇ. ನಿಮ್ಮ ಅಪ್ಪನ ಹತ್ರ ಮಾತಾಡ್ತೀಯಾ? ಹೇಗಿದ್ರು ಸಂಜೆ ಬರ್ತಿರಲ್ಲ ಅಮ್ಮ, ಅಲ್ಲೇ ಮಾತಾಡೋಣ. ರೆಡಿ ಆಗಿರಿ, ನಾ ಕಾರ್ ಕಳಿಸ್ತೀನಿ. ಸರಿ. ಅಮ್ಮ, ಆರ್ಯ ಸರ್ಗೆ ಇನ್ನೂ ಈ ವಿಷಯ ಗೊತ್ತಿಲ್ಲ, ನೆನ್ಪಿರ್ಲಿ, ಅವ್ರಿಗಿದು ಸರ್ಪ್ರೈಸ್. ನಾನು ಬಾಯಿ ಬಡ್ಕಿ ಎಲ್ಲರಿಗೂ ಹೇಳ್ಬಿಡ್ತೀನಿ ಅಂತ ಎಚ್ಚರಿಸ್ತಿದ್ದೇನೆ. ಸರಿ ಸರಿ, ನಾನು ಯಾರ ಹತ್ರನೂ ಬಾಯಿ ಬಿಡಲ್ಲ. ಸರಿ ಸರಿ, ನೀನು ಅಪ್ಪ ರೆಡಿ ಇರಿ. ಸರಿ ಕಣೆ, ಆರ್ಯ ಸರ್ ಬರ್ಡೇನ ಮಿಸ್ ಮಾಡ್ಕೊಂತೀವ? ಬಂದೇ ಬರ್ತೀವಿ. ಅಮ್ಮ, ಅಪ್ಪಂಗೆ ಹೇಳು ಏನು ಗಿಫ್ಟ್ ತರಬೇಡ ಅಂತ, ಇಲ್ಲಾಂದ್ರೆ ಅವ್ರು ತಗೊಂಬಂದ್ಬಿಡ್ತಾರೆ. ಆರ್ಯ ಸರ್ ಬರ್ಡೇಗೆ ನಾನೊಬ್ಳೆ ಗಿಫ್ಟ್ ಕೊಡಬೇಕು, ನೀವೆಲ್ಲ ಸುಮ್ಮನೆ ಹಾಗೆ ಬರ್ಬೇಕಷ್ಟೇ, ಅರ್ಥ ಆಯ್ತಾ? ಸರಿ ಕಣಮ್ಮ ಶ್ರೀಮತಿ ಆರ್ಯವರ್ಧನ್, ನೀನು ಹೇಳ್ದಾಗೆ ಮಾಡ್ತೀವಿ. ಸರ್, ಹುಟ್ಟುಹಬ್ಬದ ಶುಭಾಶಯಗಳು ಸರ್. ಥ್ಯಾಂಕ್ ಯು.
ಮೆನಿ ಮೋರ್ ಹ್ಯಾಪಿ ರಿಟರ್ನ್ಸ್ ಆಫ್ ದ ಡೇ ಸರ್. ಥ್ಯಾಂಕ್ ಯು. ಥ್ಯಾಂಕ್ ಯು. ಮೆನಿ ಹ್ಯಾಪಿ ಥ್ಯಾಂಕ್ ಯು. ಸರ್ ಹ್ಯಾಪಿ ಬರ್ಡೇ. ಥ್ಯಾಂಕ್ ಯು ಸೋ ಮಚ್ ಮೀರಾ. ಮೀರಾ, ಎಸ್ ಸರ್. ಯಾ ಸರ್. ಮೀರಾ, ಅನು ಎಲ್ಲಿ? ಸರ್ ಅನು ಹ್ಯಾಡ್ ಟು ಕಮ್ ವಿತ್ ಯು. ಇಲ್ಲ ಮೀರಾ, ಅವಳು ಬೆಳಗ್ಗೆ ಬೇಗನೆ ಬಂದಲ್ಲ. ನೋ ಸರ್, ಅನು ಆಫೀಸಿಗೆ ಬಂದೇ ಇಲ್ಲ. ಬಟ್ ಸರ್ ಅನು ಹ್ಯಾಸ್ ಟು ಕಮ್ ಟುಡೇ. ಅವತ್ತೇನೋ ಲೇಬರ್ಸ್ಗೆಲ್ಲ ಕನ್ವಿನ್ಸ್ ಮಾಡಾಯಿತು, ಬಟ್ ಅಗೇನ್ ದೇ ಆರ್ ನಾಟ್ ಹ್ಯಾಪಿ ಅನ್ಸುತ್ತೆ. ಇನ್ಸೈಡರ್ ನ್ಯೂಸ್. ಮತ್ತೆ ಅವ್ರು ಯಾವಾಗ ಬೇಕಾದರೂ ಪ್ರೊಟೆಸ್ಟ್ ಮಾಡ್ಬೋದು ಸರ್. ಆ್ಯಂಡ್ ಅವರು ಫ್ಯಾಕ್ಟ್ರಿನ ಬಾಯ್ಕಾಟ್ ಮಾಡೋಕ್ಕೆ ಪ್ಲ್ಯಾನ್ ಮಾಡ್ತಿದ್ದಾರೆ ಅಂತ ಗೊತ್ತಾಗಿದೆ ಸರ್. ನಿಮ್ಮ ಬರ್ಡೇ ದಿವಸ ಈ ನ್ಯೂಸ್ ಹೇಳ್ತಾ ಇರೋದಕ್ಕೆ ಐ ಆಮ್ ರಿಯಲಿ ಸಾರಿ ಸರ್, ಬಟ್ ಐ ಹ್ಯಾವ್ ನೋ ಆಪ್ಷನ್ ಲೆಫ್ಟ್. ಡೋಂಟ್ ವರಿ ಮೀರಾ, ಅನು ವಿಲ್ ಹ್ಯಾಂಡಲ್ ಇಟ್. ಆರ್ಯ ಸರ್ ಇವಳನ್ನ ಆಫೀಸಲ್ಲಿ ಬಂದು ಹುಡುಕ್ತಿದ್ದಾರಲ್ಲ. ಅಲ್ಲ ಸರ್, ಬರ್ಡೇ ಅನ್ನೋದು ಕೂಡ ಮರೆತು ಅದು ಎಲ್ಲಿ ಮಾಯ ಆಗೋದ್ಲು ಇವಳು. ವಾಟ್ ಎವರ್, ಅವಳು ಎಲ್ಲಾದರೂ ಹೋಗಲಿ, ಏನಾದರೂ ಮಾಡಲಿ, ಸರ್ ಬರ್ಡೇ ನನಗಂತೂ ತುಂಬಾ ಸ್ಪೆಷಲ್. ಆಯ್ತಿಗೆ ಹಾಯ್ ಬಾವಾ, ಎಲ್ಲ ರೆಡಿನಾ? ಆಲ್ಮೋಸ್ಟ್ ನೀವು ಹೇಳಿದಾಗೆ ಜೇಂಡೆ ಹೆಲ್ಪ್ ತಗೊಂಡು ಎಲ್ಲನೂ ರೆಡಿ ಮಾಡಿಸಿದ್ದೀನಿ. ಮುಂದಿನೇನೋ ಅದು ನೀವೇ ಹೇಳಬೇಕು. ನಿಮ್ಮ ಪ್ಲಾನ್ ಏನು? ಹಾ ಬಾವಾ, ಹೇಳ್ತೀನಿ. ಬೋರ್ಡ್ ರೆಡಿನಾ? ರೆಡಿ ಇದೆ, ತರ್ತಾ ಇದ್ದಾರೆ. ಸರಿ ಬಾವಾ, ನೀವೊಂದು ಕೆಲಸ ಮಾಡಿ, ನಿಮ್ಮ ದಾದಾ ಕಾಲ್ ಮಾಡಿ 6 ಗಂಟೆಗೆ ಬರೋದಕ್ಕೆ ಹೇಳಿ. ಮಿಕ್ದವ್ರಿಗೆಲ್ಲ ಫೋನ್ ಮಾಡಿ ನಾ ಕರಿತೀನಿ. ಹಾಂ ಸರಿ. ಎಕ್ಸ್ಕ್ಯೂಸ್ ಮೀ ಸರ್. ಎಸ್ ಮೀರಾ. ಸರ್ 2 minutes ಮಾತಾಡಬೇಕಿತ್ತು. ಟೆಲ್ ಮಿ ಮೀರಾ. ಸರ್ ಐ ಹ್ಯಾವ್ ಅ ಸ್ಮಾಲ್ ರಿಕ್ವೆಸ್ಟ್. ಸರ್, ನಾನು ಈ ಆಫೀಸಿಗೆ ಜಾಯ್ನ್ ಆದಾಗಿಂದ ನೀವು ಯಾವ ವರ್ಷವೂ ನಿಮ್ಮ ಬರ್ಡೇನ ಸೆಲೆಬ್ರೇಟ್ ಮಾಡಿದವರೇ ಅಲ್ಲ. ಇನ್ಫ್ಯಾಕ್ಟ್ ಯಾರಾದರೂ ಗಿಫ್ಟ್ಸ್ ಕೊಡೋದು, ಬೊಕೆ ಕೊಡೋದು ಮಾಡಿದ್ರೆ ಅದನ್ನು ಕೂಡ ರಿಫ್ಯೂಸ್ ಮಾಡ್ತಾ ಇದ್ರಿ. ನನ್ನ ಹುಟ್ಟು ಹಬ್ಬದ ದಿನ ಬಂದ ಕೂಡಲೇ ಇನ್ನೊಂದು ವರ್ಷ ಓಡ್ ಹೋಯ್ತಲ್ಲ ಅನ್ನೋ ಚಿಂತೆ ನನಗೆ. ಇನ್ನು ಅದನ್ನು ಆಚರಿಸೋದ ಮೀರಾ? ನೋ ಸರ್, ಅದು ಹಾಗಲ್ಲ. ನಿಮ್ಮ ಸುತ್ತ ಇರೋರಿಗೆಲ್ಲ ಒಳ್ಳೆ ಲೈಫ್ ಕಟ್ಕೊಳ್ಳೋಕ್ಕೆ ಹೆಲ್ಪ್ ಮಾಡಿ, ನೀವು ಮಾತ್ರ ನಿಮ್ಮನ್ನು ಸೆಲೆಬ್ರೇಟ್ ಮಾಡೋಕ್ಕೆ ಒಂದು ಅವಕಾಶನೂ ಕೊಡದೆ ಹೋದರೆ ಹೇಗೆ ಸರ್? ನಿಮ್ಮನ್ನು ಇಷ್ಟಪಡೋರಿಗೆ ತಮ್ಮ ಪ್ರೀತಿನ ತೋರಿಸ್ಕೊಳ್ಳೋಕ್ಕೆ ಇಂಥ 1-2 ಒಕೇಶನ್ ಸಿಗುತ್ತೆ ಅಷ್ಟೇ. ಅದನ್ನು ಕೂಡ ನೀವು ಕಿತ್ಕೊಳ್ಳೋಗಿಲ್ಲ ಸರ್, ಪ್ಲೀಸ್. ಈಗ ಏನು ಮಾಡಬೇಕು ಅಂತೀಯ? ಸರ್, ದಿಸ್ ಡೇ ಇಸ್ ವೆರಿ ಸ್ಪೆಷಲ್ ಫಾರ್ ಮೀ, ಸೊ ಐ ವಾಂಟ್ ಟು ಸೆಲೆಬ್ರೇಟ್ ಇಟ್. ಬಟ್ ಸರ್, ನಿಮ್ಮನ್ನು ಕೇಳಿದೆ ಏನು ಅರೇಂಜ್ಮೆಂಟ್ಸ್ ಮಾಡೋಕ್ಕೆ ನಂಗೆ ಇಷ್ಟ ಇಲ್ಲ. ಆ್ಯಂಡ್ ಐ ಡೂ ಅಂಡರ್ಸ್ಟ್ಯಾಂಡ್ ವಿ ಆರ್ ಗೋಯಿಂಗ್ ಥ್ರೂ ಅ ಸೆನ್ಸಿಟಿವ್ ಫೇಸ್. ಬಟ್ ಹಾಗೆ ಅಂತ ನಿಮ್ಮ ಬರ್ಡೇನ ಇಗ್ನೋರ್ ಮಾಡೋಕ್ಕೂ ನನಗೆ ಇಷ್ಟ ಇಲ್ಲ ಸರ್. ಸೊ ಶಾಲ್ ಐ ಅರೇಂಜ್ ಅ ಪಾರ್ಟಿ ಸರ್? ನೋ ಮೀರಾ, ನೋ ಪಾರ್ಟಿ.
ಬೇಕಿದ್ರೆ ನಾನು ಎಲ್ಲರ ಮುಂದೆನೂ ನಿಲ್ತೀನಿ, ನೀವು ಎಲ್ಲರೂ ಸೇರಿ ಒಟ್ಟಿಗೆ ವಿಶ್ ಮಾಡಿ ನಿಮ್ಮ ಪ್ರೀತಿನ ತೋರಿಸಿ. ಆದರೆ ಈ ಪಾರ್ಟಿ ಎಲ್ಲ ನನ್ನ ಹುಟ್ಟುಹಬ್ಬನ ಆಚರಿಸೋದನ್ನು ಬಿಟ್ಟು 21 ವರ್ಷಗಳಾದವು. Leave it, Mira. All right, sir. I understand. Thank you, Mira. ಮಯೂರ್, ಅನು ಮೇಲ್ ಮಾಡಿದಾಳಲ್ವಾ? ಹಾಂ ಮೇಡಮ್, ನನಗೂ ಬಂತು. ಹಾಂ, ಸಂಜೆ 6:30ಕ್ಕೆ ರಾಜನಂದಿನಿ ವೇರ್ ಹೌಸಿಗೆ ಬರೋಕ್ಕೆ ಹೇಳಿದ್ದಾರೆ. ಡ್ರೆಸ್ ಕೋಡ್ ಬೇರೆ ಇದೆ, ಏನೋ ದೊಡ್ಡದಾಗೆ ಪ್ಲಾನ್ ಮಾಡಿರಬೇಕು. ಇದೇನಿದು, ಇವತ್ತು ಈವ್ನಿಂಗ್ 6:30ಗೆ ರಾಜನಂದಿನಿ ವೇರ್ ಹೌಸಿಗೆ ಬನ್ನಿ ಅಂತ ಅನು ಮೇಲ್ ಮಾಡಿದಾಳಲ್ಲ. ಹಲೋ ದಾದಾ. ಹಾಯ್ ಹರ್ಷ. ದಾದಾ ಬಿಸಿ ಇದ್ದೀರಾ? ಮಾತಾಡ್ಬೋದಾ? ಟೆಲ್ ಮಿ ಹರ್ಷ. ದಾದಾ, ನಿಮ್ಮ ಹತ್ರ ಒಂದು ಮುಖ್ಯವಾದ ವಿಷಯ ಮಾತಾಡಬೇಕು. 6 ಗಂಟೆಗೆ ನಮ್ಮ ಹಳೆ ವೇರ್ ಹೌಸ್ ಹತ್ರ ಬರ್ತೀರಾ? ವೇರ್ ಹೌಸ್ಗ? ಅಲ್ಲ್ಯಾಕೆ? ಏನು ವಿಷಯ? ನೀವು ಅಲ್ಲಿಗೆ ಬನ್ನಿ ದಾದಾ, ಅಲ್ಲೇ ಸಿಗೋಣ. ಐ ಹ್ಯಾವ್ ಅ ಗ್ರೇಟ್ ಪ್ಲಾನ್. ಅಲ್ಲಿ ಯಾವುದರ ಬಗ್ಗೆ ಮಾತಾಡಬೇಕು ಹರ್ಷ? ಹಲೋ ಹಲೋ ದಾದಾ, ಕೇಳಿಸ್ತಾ ಇಲ್ಲ? ಹಲೋ ಹಲೋ ದಾದಾ, ಕೇಳಿಸ್ತಾ ಇದೆಯಾ? ಹರ್ಷ ಹರ್ಷ ಕೇಳಿಸ್ತಿದೆ ಹರ್ಷ. ಅಲ್ಲಿ ಏನು ಮಾತಾಡಬೇಕಿತ್ತು? ದಾದಾ, ನನಗೆ ಕೇಳಿಸ್ತಾ ಇಲ್ಲ. ನೀವು ಶಾರ್ಪ್ 6 ಗಂಟೆಗೆ ವೇರ್ ಹೌಸ್ ಹತ್ರ ಬಂದ್ಬಿಡಿ. ಹಲೋ ಹಲೋ. ಭಾವ, ಅವ್ರಿಗೆ ಅನುಮಾನ ಬಂದಿಲ್ಲ ತಾನೆ? ಯಾಕಂದ್ರೆ ನಾವು ಎಲ್ಲೇ ಹೋದ್ರೂ ಅವ್ರಿಗೆ ಗೊತ್ತಾಗ್ಬಿಡುತ್ತೆ. ನೋ ವೇ. ಅನುಮಾನ ಬರ್ದೇ ಇರೋ ಹಾಗೆ ನಾವು ಅಷ್ಟು ಚೆನ್ನಾಗಿ ಪ್ರಿಪರೇಷನ್ ಮಾಡ್ಕೊಂಡಿದ್ದೀವಲ್ಲ, ಮತ್ತೆ ಯಾಕೆ ಟೆನ್ಷನು? ಭಾವ, ನಾವು ಅನ್ಕೊಂಡಿರೋ ಸರ್ಪ್ರೈಸ್ ಅವ್ರಿಗೆ ಇಷ್ಟ ಆಗುತ್ತೆ ತಾನೆ? 100% ಇಷ್ಟ ಆಗುತ್ತೆ. ಅದಕ್ಕೆ ಟೆನ್ಷನ್ ತಗೋಬೇಡಿ, ಬಿಡಿ. ವೇರ್ ಹೌಸ್ಗೆ ಯಾಕೆ ಬರೋಕೆ ಹೇಳ್ತಿದ್ದಾನೆ?